ರಾಮಾಯಣದ ಜೀವಂತ ಸಾಕ್ಷಿಯಾದ ರಾಮಸೇತುವಿನ ನಿರ್ಮಾಣ ಆರಂಭವಾದ ಸ್ಥಳ ಯಾವುದು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಲಂಕೆಗೆ ಹೋಗೋಕೆ ದಾರಿಯನ್ನ ಮಾಡಿಕೊಡುವಂತ ಪ್ರಭು ಶ್ರೀರಾಮ 3 ದಿನದ ಉಪವಾಸವನ್ನ ಮಾಡಿ ಸಮುದ್ರ ದೇವನನ್ನ ಪ್ರಾರ್ಥಿಸಿದ ಸ್ಥಳ ತಮಿಳುನಾಡಿನ ಈಗಿನ ತಿರುಪುಲನಿ. ಧನುಷ್ಕೋಡಿಯಿಂದ ಇದು ಸುಮಾರು 80 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಇದೇ ಜಾಗದಲ್ಲೇನೆ ಹನುಮಂತ ರಾಮನ ಹೆಸರನ್ನ ಕಲ್ಲಿನ ಮೇಲೆ ಬರೆದು ಸೇತುವೆಯ ನಿರ್ಮಾಣಕ್ಕೆ ಮೊದಲ ಕಲ್ಲನ್ನ ಬಳಸಿದ್ದು. ಈ ಜಾಗವನ್ನ ಸೇತುಕರೈ ಅಂತ ಕರೀತಾರೆ. ಸಾಮಾನ್ಯವಾಗಿ ರಾಮ್ ಸೇತು ಅಂದ್ರೆ ನಮ್ಗೆಲ್ಲ ಧನುಷ್ಕೋಡಿ ನೆನಪಾಗತ್ತೆ. ಆದ್ರೆ ರಾಮೇಶ್ವರಂನಿಂದ ಮನ್ನಾರ್ ದ್ವೀಪದವರೆಗೂ ಇರೋ 48 ಕಿಲೋಮೀಟರ್ನಷ್ಟು ಉದ್ದದ ಸೇತುವೆ ರಾಮ ಸೇತುವಿನ ಒಂದು ಚಿಕ್ಕ ಭಾಗ ಅಷ್ಟೇ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಸೇತುವಿನ ಉದ್ದ 100 ಯೋಜನೆಯಷ್ಟು, ಅಗಲ 10 ಯೋಜನೆಯಷ್ಟು ಇತ್ತು. ನಿರ್ಮಾಣವಾದ್ಮೇಲೆ ಸೇತುವೆಯ ಮೇಲೆ ಪ್ರಭು ಶ್ರೀರಾಮ ಇಟ್ಟ ಹೆಜ್ಜೆಯ ಗುರುತು ಕಲ್ಲಿನ ಮೇಲೆ ಅಂಕಿತವಾಗತ್ತೆ ಅನ್ನೋದರ ಉಲ್ಲೇಖ ವಾಲ್ಮೀಕಿ ರಾಮಾಯಣದಲ್ಲಿದೆ. ಈ ಅವಶೇಷಗಳೆಲ್ಲ ಸೇತುಕರೈನ ಸುತ್ತಮುತ್ತ ಇರೋ ದ್ವೀಪಗಳಲ್ಲಿ ಕಣ್ಮರೆಯಾಗಿರಬಹುದು ಅಥವಾ ಪ್ರಕೃತಿಯ ವಿಕೋಪಕ್ಕೆ ನಾಶ ಕೂಡ ಆಗಿರಬಹುದು. ಸೇತುಕರೈನ ಬಗ್ಗೆ ನೀವು ಮುಂಚೆ ಕೇಳಿದ್ರಾ? ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹೀಗೆ ಇಂಟ್ರೆಸ್ಟಿಂಗ್ ಕಥೆಗಳನ್ನ ಕೇಳೋಕೆ ಸ್ಪ್ರಿಂಕಲ್ ಆಫ್ ಸ್ಟೋರೀಸ್ನ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ.